ಮಗಳೇ, ನಿನಗೆ 100 ವರ್ಷ ಆಯ್ತು ಮಗಳೇ. ಈಗ ತರ ನೆನ್ಸ್ಕೊಳ್ತಾ ಇದ್ದೀನಿ ನಿನ್ನ. ಎಲ್ಲ ಸುಳ್ಳು. ಬೆಳಗ್ಗೆಯಿಂದ 2 ಸಲ ಫೋನ್ ಮಾಡಿದ್ದೀನಿ, ಯಾಕೆ ರಿಸೀವ್ ಮಾಡಿಲ್ಲ ನೀವು? ಮನೆ ಶಿಫ್ಟ್ ಮಾಡೋ ಗಡಿಬಿಡಿಲಿ ಫೋನ್ ಬಂದಿದೆ ಗೊತ್ತಾಗ್ಲಿಲ್ಲ ಮಗಳೇ. ಮನೆ ಶಿಫ್ಟ್ ಮಾಡಾಯ್ತಾ? ನನಗೊಂದು ಮಾತು ಹೇಳ್ಬೇಕಲ್ವಾ? ನಾನು ಬಂದು ಸಹಾಯ ಮಾಡ್ತಿದ್ದೆ. ಈಗ ಮಾಡಿರೋ ಸಹಾಯ ಕಡಿಮೆನಾ? ಇರೋದಕ್ಕೆ ಒಂದು ಸೂರು ಮಾಡ್ಕೊಟ್ಟಿದ್ಯಾ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಕೇಳಲಿ ಮಗಳೇ? ಏನಪ್ಪ ಹೀಗೆ ಮಾತಾಡ್ತೀಯಾ? ನಾನೇನು ಹೊರಗೆ ನೋಡ? ಹಾಗಂತ ಯಾವ ಮುಟ್ಟಾಳ ಹೇಳ್ದ? ಹೋಗ್ಲಿ ಬಿಡು. ಹೊಸ ಮನೆ ಇಷ್ಟ ಆಯ್ತಾ? ನಮ್ಮ ಯೋಗ್ಯತೆಗೆ ಅರಮನೆ ಇದ್ದಾಗಿದೆ. ಇಷ್ಟ ಆಗ್ದಲೇ ಇರ್ತಮ್ಮ. ಅಮ್ಮ ಏನಂದ್ರು? ಯಾಕಪ್ಪ ಸುಮ್ಮನಾಗ್ಬಿಟ್ರಿ? ಅಮ್ಮನಿಗೆ ಇಷ್ಟ ಆಗ್ಲಿಲ್ವಾ ಮನೆ? ಇಷ್ಟ ಆಗದೆ ಏನು, ಸ್ವಂತ ಮನೆ ಅನ್ನೋ ಹಾಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ. ಹೌದಾ? ರವಿ? ಯಾರಿಗ್ ಗೊತ್ತು? ಅಂದ್ರೆ ರವಿ ಇವತ್ತು ಮನೇಲಿಲ್ವಾ? ಬೆಳಿಗ್ಗೆ ಶಿಫ್ಟಿಂಗ್ ಮಾಡ್ದಾಗಿದ್ದ, ಆಮೇಲೆ ಎಲ್ಲೋದ್ನೋ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ. ಮೈ ಕಮ್ ಇನ್ ಸರ್? ಬರೋರು ಬರ್ತಿರ್ಬೇಕು, ಹೋಗೋರು ಹೋಗ್ತಿರ್ಬೇಕು. ನೀನ ನಾನು ಅಂತ ಗೊತ್ತಾದ್ರೆ ಅವಾಯ್ಡ್ ಮಾಡ್ಬೋದು ಅನ್ಕೊಂಡಿದ್ದೀರಾ? ಅವಾಯ್ಡ್? ನಾ ಯಾಕೆ ಅವಾಯ್ಡ್ ಮಾಡ್ತೀನಿ ನಿನ್ನ? ನಿಮ್ಮ ಹತ್ರ ಮಾತಾಡೋದಿತ್ತು. ಮಾತು ಇವತ್ತು ಸಂಜೆ ಮುಂದೆ ಮಾತಾಡೋಣ. ಇಲ್ಲ ಒಂದು ಕೆಲಸ ಮಾಡಿ, ನಾ ಮುಂಜಾನೆ ಬಾ. ಜಾಸ್ತಿ ಟೈಮ್ ತಗೊಳ್ಳಲ್ಲ ಸರ್. ಅಲ್ಲಲ್ಲ, ಪ್ರಶ್ನೆ ಟೈಮದಲ್ಲದು. ಇಲ್ಲಿ ಕೆಲಸ ಇಂಪಾರ್ಟೆಂಟ್ ಅದ ನನಗೆ, ಕೆಲಸ. ನೀವು ಹೀಗೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಯಾವ ವಿಷಯ? ನಾಟಕ ಸಾಕು ಅನ್ಸುತ್ತೆ ಸರ್. ಶ್ರೀ ಎಲ್ಲ ವಿಷಯನೂ ನಂಗೆ ಹೇಳಿದ್ದಾರೆ. ಹೇಳಿದ್ರೆ ಹೇಳೇ ಬಿಟ್ರೆ ಬೆಸ್ಟ್ ಆತು ನೋಡಿ. ಇಲ್ಲಾಂದ್ರೆ ನಿನಗೆ ಸುಳ್ಳು ಹೇಳಿ ಹೇಳಿ ನಿನ್ನಿಂದ ತಪ್ಪಿಸ್ಕೊಳ್ಳೋದು ರಗಡಾಗಿತ್ತು ನನಗೆ. ನಿಮ್ಮನ್ನು ತುಂಬ ನಂಬಿದ್ದೆ ಸರ್. ನಮ್ಮ ತಂದೆ ಅಷ್ಟೇ ಗೌರವ ಇಟ್ಕೊಂಡಿದ್ದೆ. ನೀವು ಮಗಳು ಮಗಳು ಅಂತಾನೆ ಹೇಳ್ತಿದ್ರಿ. ಮಗಳ ವಿಷಯದಲ್ಲಿ ಹೀಗೆ ನಡ್ಕೊಳ್ಳೋದು ತಪ್ಪಲ್ವಾ ಸರ್? ಶ್ರೀ ಹತ್ರ ದುಡ್ಡು ಕೊಡಿಸಿ ಬ್ಯಾಂಕಿಂದ ಲೋನ್ ಸ್ಯಾಂಕ್ಷನ್ ಆಯಿತು ಅಂತ ಸುಳ್ಳು ಹೇಳಕ್ಕೆ ಮನ್ಸಾದ್ರೂ ಹೇಗೆ ಬಂತು ನಿಮಗೆ? ಅಷ್ಟೇ ಅಕ್ಷಿಟ್ ಹೇಳ್ತಿ? ನಾನು ನಿನಗೆ ಕೆಟ್ಟದಾಗಲಿ ಅಂತ ಸುಳ್ಳು ಹೇಳಿದೆ? ಉದ್ದೇಶ ಏನೇ ಇರಲಿ ಸರ್, ಸುಳ್ಳು ಹೇಳೋ ಅವಶ್ಯಕತೆ